ಹಾಯ್ ವೆಲ್ಕಮ್ ಟು ಉಷಾಸ್ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಮನೆಯೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ನಾಳೆ ಹಬ್ಬ ಇದೆ, ಅದಕ್ಕೆ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಇವತ್ತು ಅಂತ ಇದ್ದೀನಿ. ಇದು ಸ್ವಲ್ಪ 1-2 ಡೇಸ್ ಮುಂಚೆನೇ ಮಾಡಬೇಕಿತ್ತು. ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಬಂದಮೇಲಿಂದ ಸ್ವಲ್ಪ ಶಾಪಿಂಗ್ ಇತ್ತು. ನಮ್ಮ ಅತ್ತೆ ಮನೆ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ನನಗೆ ಕ್ಲೀನ್ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತು ಕ್ಲೀನ್ ಮಾಡೋಣ, ಅಷ್ಟೊಂದೇನು ಜಾಸ್ತಿ ಇಲ್ಲ. ಸೊ ಇವತ್ತು ಒಂದಿನದಲ್ಲೇ ಮಾಡ್ಬೋದು ಅಂತ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಅಡುಗೆ ಮನೆ ಎಷ್ಟು ಮೆಸ್ಸಿಯಾಗಿದೆ, ಎಲ್ಲ ಅಲ್ಲಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು ರೂಮ್ ಎಲ್ಲ ನೋಡಿ ನನ್ನ ಬಟ್ಟೆ ಬೆಳಗ್ಗೆನೇ ಇವತ್ತು ಸ್ವಲ್ಪ ಬಟ್ಟೆನೂ ಇತ್ತು, ಅದನ್ನು ಕೂಡ ತೊಳೆದಾಕ್ಬಿಟ್ಟೆ. ಟೈಮ್ ಆಗಿಬಿಡುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ತೊಳೆದಾಕಿದೆ. ಈ ದಿವಾನ್ ಮೇಲೆ ನೋಡಿ, ನಾವು ಇವಾಗ ದಿವಾನ್ ಮೇಲೆ ಮಲಗ್ತಿಲ್ಲ. ಸೊ ಎಲ್ಲ ಬಟ್ಟೆ ಅದು ಇದು ಎಲ್ಲ ತಂದು ಇಲ್ಲೇ ಹಾಕ್ಕೊಂಬಿಟ್ಟಿದ್ದೀನಿ. ಮಡ್ಚಿಡ್ಬೇಕು. ನಾನು ಊರಿಗೆ ಹೋಗೋದಕ್ಕೆ ಮುಂಚೆ ಬಟ್ಟೆ ತೊಳೆದಿದ್ದೆ, ಮಡ್ಚಿಡೋಕ್ಕೆ ಆಗಿಲ್ಲ ಬಂದಾಗಿಂದ. ನಿನ್ನೆ ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಕೂಡ ಮಾಡ್ಕೊಂಬಂದಿದ್ದೆ. ಬಟ್ಟೆ ಎಲ್ಲ ಅದನ್ನು ಅಲ್ಲೇ ಇಟ್ಟಿದ್ದೀನಿ, ಎತ್ತಿಟ್ಟಿಲ್ಲ. ಯಾರು ಏನೋ ಅಂದ್ಕೊಬೇಡಿ, ಮಕ್ಕಳಿರೋದ್ರಿಂದ ನನಗೆ ಅವಳನ್ನ ನೋಡಿಕೊಂಡು ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೇ ಸ್ವಲ್ಪ ಅಲ್ಲೆಲ್ಲ ಇದೆ. ಮತ್ತು ಅವರು ಹೋದ್ಮೇಲೆ ನಾನು ಕೂಡ ಟಿಫನ್ ಮಾಡ್ಕೊಂಡು ಇವಾಗ ಅವಳಿಗೂ ಕೂಡ ಈಚೆ ಆಟ ಆಡಿಸ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ರೆ ಸ್ವಲ್ಪ ಆಟ ಆಡ್ಕೊಂಡಿರ್ತಾಳೆ, ಇಲ್ಲ ಮಲಗ್ತಾಳೆ. ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಅವಳಿಗೂ ಸ್ವಲ್ಪ ಈಚೆನೇ ಹಿಂಗೆ ಆಟ ಆಡಿಸ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ತಿಂಡಿ ತಿನ್ನಿಸೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬೇಗ ಬೇಗ ತಿನ್ನಲ್ಲ. ಚಿಕ್ಕ ಮಕ್ಕಳಲ್ವ, ಇವಾಗ ದೊಡ್ಡವರಾದರೆ ಹೆಂಗೋ ಇದು ಮಾಡ್ತಾರೆ. ಏನು ಮಾಡೋದು, ನಮ್ಮ ಕೆಲಸ ಇದ್ದೇ ಇರುತ್ತೆ. ಆದರೆ ಇದನ್ನು ಮಾತ್ರ ಬಿಡೋಕ್ಕಾಗಲ್ವಲ್ಲ, ತಿನ್ನಿಸೋದು, ಮಕ್ಕಳನ್ನ ನೋಡ್ಕೊಳ್ಳೋದು. ಸೊ ಅವ್ಳಿಗೂ ಕೂಡ ಫಸ್ಟು ತಿನ್ನಿಸ್ಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಈಚೆ ಹಿಂಗೆ ಆಟ ಆಡಿಕೊಂಡು ಫಸ್ಟು ಅವಳಿಗೆ ಸ್ವಲ್ಪ ತಿನ್ನಿಸ್ದೆ. ಮತ್ತು ಅವಳು ಕೂಡ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡ್ಳು. ಅವಳು ಮಲಗಿದ್ಮೇಲೆ ಇವಾಗ ನೋಡಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ನನ್ನ ಮಗನೂ ಕೂಡ ಇಲ್ಲ, ಅವನು ನಮ್ಮ ಅತ್ತೆ ಮನೆಯಲ್ಲೇ ಇದ್ದಾನೆ. ನಿನ್ನೆ ಅಲ್ಲೇ ಉಳ್ಕೊಂಡಿದ್ದ, ಅವನು ಬಂದಿಲ್ಲ ಇಲ್ಲಿಗೆ. ಸೊ ಇವಾಗ ನನ್ನ ಮಗಳು ಒಬ್ಬಳೇ ಮಲಗಿದ್ದಾಳೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಮೇಲ್ಗಡೆ ಕಬೋರ್ಡಲ್ಲಿ ಸ್ವಲ್ಪ ನಾನು ದೊಡ್ಡ ದೊಡ್ಡ ಪಾತ್ರೆನ ಇಟ್ಟಿದ್ದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ ಇರೋದು, ಅದಕ್ಕೆ ನಾನು ಚಿಕ್ಕ ಚಿಕ್ಕ ಪಾತ್ರೆಯಲ್ಲೇ ಮಾಡ್ಕೊಂಬಿಡ್ತೀನಿ. ಯಾರಾದರೂ ಬಂದಾಗ ಮಾತ್ರ ದೊಡ್ಡ ಪಾತ್ರೆನ ಎತ್ಕೊಳ್ಳೋದು. ಸೊ ಅಷ್ಟೊಂದು ಅದನ್ನು ಯೂಸ್ ಮಾಡಲ್ಲ, ಅದಕ್ಕೆ ಮೇಲೆ ಎತ್ತಿಟ್ಟಿದ್ದೆ. ಮತ್ತು ಎಕ್ಸ್ಟ್ರಾ ಜಾರು ಮತ್ತು ಬಾಕ್ಸು ಎಲ್ಲ ಡ್ರೈ ಫ್ರೂಟ್ಸು ಎಕ್ಸ್ಟ್ರಾ ಇರೋದೆಲ್ಲ ಅಲ್ಲೇ ಇಟ್ಟಿದ್ದೆ. ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಸ್ವಲ್ಪ ಮೇಲೆಲ್ಲ ಫಸ್ಟು ಧೂಳು ಕೊಡುಕೊಂಡು ಮತ್ತು ಒಂದು ಸಲ ಬಟ್ಟೆಲಿ ಒರೆಸಿ ಮತ್ತು ವಿಮ್ ಜೆಲ್ ಹಾಕಿ ಕ್ಲೀನಾಗಿ ಕರೆ ಕೊಳೆ ಎಲ್ಲಿದೆಯೋ ಅಲ್ಲೆಲ್ಲ ನೋಡಿ ಒರೆಸ್ಬಿಟ್ಟು ಇವಾಗ ಬೇರೆ ಬಟ್ಟೆಲಿ ಇನ್ನೊಂದು ಸಲ ಒರೆಸ್ಕೊಂಡು ಮತ್ತೆ ಪಾತ್ರೆ ಎಲ್ಲ ಎತ್ತಿಡಬೇಕು. ನನ್ನ ಮಗಳು ಎದ್ದರೆ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ಆದಷ್ಟು ಬೇಗ ಬೇಗ ಮಾಡ್ಕೋಬೇಕು. ಅವಳು ಎದ್ದಿದ್ರೆ ಇವಾಗ ಮನೇಲಿ ಯಾರೂ ಇರಲ್ವಲ್ಲ, ಸೊ ನಾನು ಒಬ್ಬಳೇ ಇರ್ತೀನಿ. ಆದ್ದರಿಂದ ನಾನೇ ಎತ್ಕೋಬೇಕು, ನಾನೇ ನೋಡ್ಕೊಂಡಿರಬೇಕು. ನನ್ನ ಮಗ ಆದರೂ ಇದ್ದಿದ್ರೆ ಸ್ವಲ್ಪ ಆಟ ಆಡಿರೋನು. ಇವಾಗ ನನ್ನ ಮಗನೂ ಇಲ್ಲ ಇವತ್ತು. ಸೊ ಅದಕ್ಕೆ ಬೇಗ ಬೇಗ ಮಾಡ್ಕೋತಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ. ಹಂಗೂ ಆಲ್ರೆಡಿ ಒಂದು ಸಲ ಎದ್ಲು. ಅವಳಿಗೆ ಪಕ್ಕದಲ್ಲಿದ್ದರೆ ಆರಾಮಾಗಿ ಮಲಗ್ತಾಳೆ, ಇಲ್ಲ ಅಂತ ಅಂದರೆ ಪದೇ ಪದೇ ಎದ್ದೇಳ್ತಾ ಇರ್ತಾಳೆ. ಮಾಮೂಲಿ ಟೈಮಲ್ಲಿ ಇದ್ದಾಗ ಜಾಸ್ತಿ ಹೊತ್ತೇ ಮಲಗ್ತಾಳೆ. ಏನಾದರೂ ಕೆಲಸ ಈ ಥರ ಇದೆ ಅಂತ ಅಂದಾಗಲೇ ಈ ಥರ ಮಾಡೋದು ಅವಳು. ಸೊ ಇವಾಗ ಮಲಗಿದ್ದಾಳೆ. ಒಂದು ಸಲ ಎದ್ಲು ಮತ್ತೆ ಹೋಗ್ಬಿಟ್ಟು ಹಂಗೆ ಮಲಗಿಸ್ಬಿಟ್ಟು ಬಂದೆ, ಮಲಗಿದ್ದಾಳೆ. ಒಂದು ಸಲ ಸೋಪಿನ ನೀರಲ್ಲಿ ತೊಳೆದೆ, ಇವಾಗ ಮತ್ತೆ ಬೇರೆ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಒರೆಸ್ಬೇಕು. ಇದು ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಟಿಶ್ಯೂ, ಇದು ಕ್ಲಾತ್ ಬೀಕೋಸ್ ರೀಯೂಸಬಲ್ ಪೇಪರ್ ಅಂತ, ಬೀಕೋ ಅಂತ ಬರುತ್ತೆ. ಅದು ನಾನು ಅಮೆಝಾನಲ್ಲಿ ತರಿಸಿದ್ದು. ತುಂಬ ಚೆನ್ನಾಗಿದೆ, ನೀರು ತುಂಬ ಚೆನ್ನಾಗಿ ಇಂಗುತ್ತೆ ನೋಡಿ. ಇದು ಹೊಸದ್ರಲ್ಲಿ ಈ ಥರ ಇದೆ. ನಾನು ಅದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಹಳೇದಾಗಿದೆ ಅಷ್ಟೇ, ಬಟ್ ಆದರೂ ತುಂಬ ಚೆನ್ನಾಗಿದೆ ಕಿಚನ್ ಯೂಸ್ಗೆ. ನೋಡಿ ಈ ಥರ ಕಾಣುತ್ತೆ. ಸ್ವಲ್ಪ ಜಾಸ್ತಿ ಟೈಮ್ ವಾಶ್ ಮಾಡಿದ್ಮೇಲೆ ಆ ಥರ ಕಾಣ್ತಿದೆ. ನಾನು 1-2 ಯೂಸ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಏನಾದರೂ ಚೆಲ್ಲಿದ್ರೂ ಕೂಡ ಚೆನ್ನಾಗಿ ಒರೆಸ್ಕೋಬೋದು. ನೀರು ಕೂಡ ಇಂಗುತ್ತೆ. ನೀವೇನಾದರೂ ಒರೆಸೋದಕ್ಕೆ ಎಲ್ಲ ಕಿಚನ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಮಾಮೂಲಿ ಟಿಶ್ಯೂ ಪೇಪರ್ಗಿಂತ ಅದು ತುಂಬ ಬೆಸ್ಟು. ಬೀಕೋಸ್ ಕಿಚನ್ ಟವಲ್ ಅಂತ ಟೈಪ್ ಮಾಡಿ ಬರುತ್ತೆ, ಮತ್ತು ಅದು ಬ್ಯಾಂಬೋಯಿಂದ ಮಾಡಿದ್ದಾರೆ. ಸೊ ಅದು ಸೇಫ್ ಇದೆ. ನಿಮಗೆ ಬೇಕಿತ್ತಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ. ಮತ್ತು ಇವಾಗ ನಾನು ಕೆಳಗಡೆ ಒಂದು 3 ರ್ಯಾಕ್ನ ಇಟ್ಕೊಂಡಿದ್ದೆ. ಅದು ನನಗೆ 2 ಸಾಕು, ಕೆಳಗಡೆ ತುಂಬ ಸ್ಪೇಸ್ ಬೇಕು ಅಂತ ಅನಿಸ್ತು. ಸೊ ಅದನ್ನು ಮೇಲೆ ಇಟ್ಬಿಡೋಣ ಅಂದ್ಬಿಟ್ಟು ಸೊ ಅದನ್ನು ಮೇಲೆ ಇಟ್ಬಿಟ್ಟೆ. ಮೇಲೆ ಇಟ್ಬಿಟ್ಟು ಸ್ವಲ್ಪ ನಾನು ಯೂಸ್ ಮಾಡದೇ ಇರೋ ಅಂಥ ಗ್ಲಾಸು, ಪಿಂಗಾಣಿದು ಎಲ್ಲ ಇತ್ತಲ್ಲ, ಅದನ್ನು ಕೂಡ ಅಲ್ಲೇ ಮೇಲೆ ಇಟ್ಬಿಡೋಣ, ಅದು ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಮೇಲೆ ಇಡ್ತಾ ಇದ್ದೀನಿ. ಕೆಳಗಡೆ ನನಗೆ ಜಾಸ್ತಿ ಇಟ್ಟಷ್ಟು ಕೌಂಟರ್ ಮೇಲೆ ಚೆನ್ನಾಗಿ ಕಾಣ್ತಾ ಇಲ್ಲ, ಮತ್ತು ತುಂಬ ಮೆಸ್ಸಿ ಮತ್ತು ಜಾಗ ಸಾಲ್ತಾ ಇಲ್ಲ ಅಂತ ಅನಿಸ್ತು. ಅದಕ್ಕೆ ಅದನ್ನು ಮೇಲೆ ಎತ್ತಿಟ್ಬಿಟ್ಟೆ. ಅದು ನನಗೇನು ಅಷ್ಟೊಂದು ಯೂಸ್ ಇರಲಿಲ್ಲ. ಮೇಲಾದರೆ ಏನಾದರೂ ಇಟ್ಕೋಬೋದು ಅಂತ ಅಂದ್ಬಿಟ್ಟು ಮೇಲೆ ಇಟ್ಟಿದ್ದೀನಿ.
ಇವಾಗ ನಾನು ಬೇರೆ ಪಾತ್ರೆ ಎಲ್ಲ ನೋಡಿ ಇವಾಗ ಕ್ಲೀನಾಗಿ ಒರೆಸ್ಬಿಟ್ಟು ಕವರ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ದೊಡ್ಡ ದೊಡ್ಡ ತಪ್ಪಲೆ ಮತ್ತು ದೊಡ್ಡ ಹಾಟ್ ಬಾಕ್ಸು. ನನಗೆ ಹಾಟ್ ಬಾಕ್ಸ್ ಅಷ್ಟು ದೊಡ್ಡದು ಯೂಸ್ ಇಲ್ಲ, ಚಿಕ್ಕದು ಇನ್ನೊಂದಿದೆ. ಸೊ ಅದೆಲ್ಲ ಎತ್ತಿಟ್ಬಿಟ್ಟು ಕ್ಲೀನಾಗಿ ಪಾತ್ರೆ ಎಲ್ಲ ಎತ್ತಿಟ್ಟೆ. ಮತ್ತು ಇವಾಗ ಕೆಳಗಡೆ ಶೆಲ್ಫ್ ಇದೆಯಲ್ಲ, ಅಲ್ಲಿ ಐಟಮ್ಸ್ ಎಲ್ಲ ಜೋಡಿಸಿದೆ ನನ್ನ ಗ್ರೋಸರೀಸ್ ಎಲ್ಲ. ಅದನ್ನು ಕೂಡ ಬಾಕ್ಸಸ್ ಎಲ್ಲ ಇಳಿಸ್ಬಿಟ್ಟು ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ಧೂಳೆಲ್ಲ ಒರೆಸ್ಕೊಂಡು ಮತ್ತು ಸೋಪಿನ ನೀರಲ್ಲಿ ಒಂದು ಸಲ ಒರೆಸಿ ಮತ್ತು ಬೇರೆ ನೀರಲ್ಲಿ ಇನ್ನೊಂದು ಸಲ ಕ್ಲೀನಾಗಿ ಒರೆಸ್ಕೋತಾ ಇದ್ದೀನಿ. ನಾಳೆ ಹಬ್ಬ ಇದೆ ಅಲ್ಲ, ಮತ್ತು ನನ್ನ ಹಸ್ಬೆಂಡ್ ಬರ್ಡೇನೂ ಕೂಡ ಇದೆ ನಾಳೆ. ಸೊ ನಾಳೆ ನಾವು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ದೆ, ಬಟ್ ನಾನು ಹೋಗೋಂಗಿಲ್ಲ ಮತ್ತು ಮನೇಲೂ ಕೂಡ ಪೂಜೆನೂ ಮಾಡೋಂಗಿಲ್ಲ. ನಾಳೆ ನನ್ನ ಹಸ್ಬೆಂಡ್ ಕೈಲೇ ಪೂಜೆನೂ ಮಾಡಿಸ್ಬೇಕು. ಮತ್ತು ನಮ್ಮ ಮಾವನ ಸಮಾಧಿ ಹತ್ರನೂ ಹೋಗಿ ನಾವು ಪೂಜೆ ಮಾಡ್ಕೊಂಬರ್ಬೇಕು. ನಾವು ಪ್ರತಿ ವರ್ಷ ಯುಗಾದಿ ಟೈಮಲ್ಲೇ ಹೋಗೋದು. ಸೊ ಅಲ್ಲಿ ಹೋಗೋದಕ್ಕೇನು ಪ್ರಾಬ್ಲಮ್ ಇಲ್ಲ ಬಾ ಅಂತ ಹೇಳಿದ್ರು ನಮ್ಮ ಅತ್ತೆ. ಸೊ ಅಲ್ಲಿಗೆ ಹೋಗಿ ಬರಬೇಕು, ಬಟ್ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ. ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಹೋಗುವಾಗ ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂತ, ಬಟ್ ಹೋಗೋದಕ್ಕಾಗಲ್ಲ. ಅದಕ್ಕೆ ನಾಳೆ ಸ್ವಲ್ಪ ಬೇಗನೆ ರೆಡಿ ಆಗಬೇಕಲ್ಲ. ಸೊ ಇವತ್ತೇ ಎಲ್ಲ ರೆಡಿ ಮಾಡಿಕೊಂಡು ಬಿಟ್ಟರೆ ಬೆಳಗ್ಗೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಬಾಕ್ಸ್ ಕೂಡ ಒಂದೊಂದೇ ಬೇರೆ ಇನ್ನೊಂದು ಟಿಶ್ಯೂನ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಬಾಕ್ಸಸ್ ಎಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ನಾನೇನಂತ ಅಂದ್ಕೊಂಡೆ, ಬೇಗನೆ ಆಗೋಗ್ಬಿಡುತ್ತೆ, ಇನ್ನೇನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಲ್ವಾ ಅಂತ ಅಂದ್ಕೊಂಡೆ. ಬಟ್ ನಾನು ಇವಳನ್ನ ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ದೆ, ಮಧ್ಯಾಹ್ನ ಆಗೋಯಿತು. ಬೇಗ ಆಗೇ ಇಲ್ಲ, ಯಾಕೆಂದರೆ ಅವಳು ಇವತ್ತು ಸರಿಯಾಗಿ ಮಲಗ್ತಾನೂ ಇಲ್ಲ. ನಾನು ಸ್ವಲ್ಪ ಕ್ಲೀನ್ ಮಾಡೋದು ಮತ್ತೆ ಹೋಗಿ ಅವಳನ್ನ ನೋಡ್ಕೊಳ್ಳೋದು, ಮಲಗಿಸೋದು ಇದೇ ಆಗ್ತಿದೆ. ಅವಳು ಯಾಕೋ ಸರಿಯಾಗಿ ನಿದ್ದೆನೂ ಮಾಡ್ತಾಯಿಲ್ಲ, ಪದೇ ಪದೇ ಎದ್ದೇಳ್ತಾ ಇದ್ಲು. ಇವಾಗ ಮತ್ತೆ ಹೋಗಿ ಮತ್ತೆ ಮಲಗಿಸ್ಬಿಟ್ಟು ಮತ್ತೆ ಬಂದಿದ್ದೀನಿ. ನನಗೆ ಕೆಲಸ ಮಾಡೋದೇನು ಪ್ರಾಬ್ಲಮ್ ಇಲ್ಲ, ಅವಳನ್ನ ನೋಡ್ಕೊಂಡು ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅನಿಸ್ತಿದೆ. ಏನು ಮಾಡೋದು, ಬಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ಲ, ಸೊ ಮಾಡ್ತಾಯಿದ್ದೀನಿ. ಇವಾಗ ಮೇಲ್ಗಡೆ ಎಲ್ಲ ಬಾಕ್ಸಸ್ ಎಲ್ಲ ಜೋಡಿಸ್ಬಿಟ್ಟು ಇವಾಗ ಕೆಳಗಡೆ ಎಲ್ಲ ಇದೆಯಲ್ಲ ಅಲ್ಲೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಕೆಳಗಡೆ ಕಬೋರ್ಡ್ ಇದೆಯಲ್ಲ ನೋಡಿ, ಅಲ್ಲೂ ಕೂಡ ಸ್ವಲ್ಪ ಬಾಕ್ಸು ಕವರ್ಸು ಎಲ್ಲ ಇಟ್ಟಿದ್ದೀನಿ, ಅದನ್ನು ಕೂಡ ತೆಗೆದು ಇವಾಗ ಕ್ಲೀನ್ ಮಾಡ್ಕೋಬೇಕು. ಇಬ್ಬಿಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ಮನೆ ಕೆಲಸ ಮಾಡೋದಿದೆಯಲ್ಲ ತುಂಬ ಕಷ್ಟ. ಅದರಲ್ಲೂ ಇವಾಗ ನನಗೆ ಇಬ್ಬರು ಮಕ್ಕಳಿಲ್ಲ, ಒಬ್ಬಳೇ ಇರೋದು. ಆದರೆ ಅವಳನ್ನ ನೋಡ್ಕೊಂಡು ಕೆಲಸ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಬೇಗ ಬೇಗ. ಅವಳು ಬಿಡ್ತಾನೇ ಇಲ್ಲ ನನಗೇನು ಮಾಡೋದಕ್ಕೆ. ಆದರೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ತುಂಬ ಇದು. ಈಚೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬಂದ್ಬಿಡ್ಬೋದು, ಬಟ್ ಮನೆ ಕೆಲಸ ಮಾಡ್ಕೊಂಡು ಮಗು ಮೇಂಟೈನ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಇರುತ್ತೆ. ಸ್ವಲ್ಪ ಹೊತ್ತಿಗೆ ಅವಳು ಎದ್ಲು, ಸರಿಯಾಗಿ ನಿದ್ದೆನೂ ಮಾಡಲಿಲ್ಲ. ಅವಳು ಹಂಗೇ ಎತ್ಕೊಂಡೆ ಆಟಾಡಿಸ್ಕೊಂಡೆ ಮಾಡ್ಕೊಳ್ಳೋಣ ಅಂತ ಎತ್ಕೊಂಬಂದೆ. ಇವಾಗ ಅವಳನ್ನ ನೋಡ್ಕೊಂಡು ಹಂಗೇ ಕ್ಲೀನ್ ಮಾಡ್ಕೋಬೇಕು. ಹಂಗೆ ಕೂರಿಸ್ಕೊಂಡು ಸ್ವಲ್ಪ ಹಿಂಗೆ ಆಟಾಡಿಸ್ಕೊಂಡು ಅದು ಇದು ಮಾತಾಡಿಸ್ಕೊಂಡು ಹಂಗೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇತ್ತಲ್ಲ, ಕಾಳು ಎಲ್ಲ ಎಕ್ಸ್ಟ್ರಾ, ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಅದು ಬೇಕಾದಾಗ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತು ಇವಾಗ ಕೆಳಗಡೆ ಬಾಕ್ಸ್ ಎಲ್ಲ ತೆಗ್ದ್ಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ಧೂಳೆಲ್ಲ ಇತ್ತಲ್ಲ, ಅದನ್ನು ಕೂಡ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೋತಾ ಇದ್ದೀನಿ. ನನ್ನ ಮಗಳಂತೂ ಪಾಪ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಹಿಂದಿಂದನೇ ಓಡಾಡ್ತಿದ್ದಾಳೆ. ಅವಳಿಗೆ ಮನೇಲಿ ಯಾರೂ ಇರಲ್ವಲ್ಲ, ನಾನು ಒಬ್ಬಳೇ ಇರೋದ್ರಿಂದ. ಸೊ ಅವಳಿಗೆ ಬೇಕು ಯಾರಾದ್ರೂ ಆಟ ಆಡಿಸೋರು ಮಾತಾಡಿಸೋರು ಇರಬೇಕು. ನಮಗೆ ನಮ್ಮದೇ ಬ್ಯುಸಿ, ನಮ್ಮದೇ ಇದಿರುತ್ತೆ ಕೆಲಸ. ಬಟ್ ಮಕ್ಕಳ ಮನ್ಸು ಹಂಗಲ್ಲ ಅಲ್ವಾ, ಅವ್ರಿಗೇನು ಅರ್ಥ ಆಗಲ್ಲ. ಬಟ್ ನಾನು ಕೆಲವೊಂದು ಸಲ ಕೋಪ ತುಂಬ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ರೇಗಿಬಿಡ್ತೀನಿ, ಬೈತೀನಿ. ಮತ್ತು ನನ್ನ ಮಗ ಇದ್ದಾಗಲೂ ಅಷ್ಟೇ, ಪಾಪ ಅವನು ಆಟ ಆಡಿಸ್ತಾ ಇರ್ತಾನೆ. ನನ್ನ ಕೆಲಸದ ಟೆನ್ಷನ್ನು ಈ ತಾಯಂದಿರಿಗೆ ಗೊತ್ತಿರುತ್ತೆ. ಇಬ್ಬಿಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋರಿಗೆ ಮನೆ ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದು, ಅಡುಗೆ ತಿಂಡಿ ಬಟ್ಟೆ ಒಗೆಯೋದು ಇದೆಲ್ಲ ಕೆಲಸ, ಮತ್ತು ಬೇರೆ ಟೆನ್ಷನ್ನು ಇದೆಲ್ಲ ಇದ್ದಾಗ ಕೆಲಸ ಆಗಿಲ್ಲ ಅಂತಂದರೆ ಏನು ಮಾಡೋದು, ಮಕ್ಕಳ ಮೇಲೇ ಕೋಪ ತೋರಿಸ್ಕೊಂಡ್ಬಿಡ್ತೀವಿ. ಬಟ್ ಆಮೇಲೆ ತುಂಬ ಬೇಜಾರು ಅನಿಸುತ್ತೆ. ನನಗೂ ಅಷ್ಟೇ, ಒಂದೊಂದು ಟೈಮ್ ನನ್ನ ಮಗನ ಬೈದ್ಬಿಡ್ತೀನಿ, ತುಂಬ ಕೋಪ ಬಂದಾಗ ಒಂದೊಂದು ಟೈಮ್ ಹೊಡೆದ್ಬಿಡ್ತೀನಿ. ಬಟ್ ಆಮೇಲೆ ತುಂಬ ಬೇಜಾರಾಗುತ್ತೆ, ಅಯ್ಯೋ ನಾನು ಈ ಥರ ಮಾಡಿಬಿಟ್ನಲ್ಲ ನನ್ನ ಮಗನಿಗೆ ಅಂತ. ಬಟ್ ಆದಷ್ಟು ನಾನು ತಾಳ್ಮೆಯಾಗಿರ್ತೀನಿ. ಬಟ್ ತುಂಬ ಏನಾದರೂ ಹಠ ಮಾಡಿದಾಗ ಕೋಪ ತಡೆಯೋಕ್ಕಾಗದೆ ಹೊಡೆದ್ಬಿಟ್ಟಿರ್ತೀನಿ. ಆಮೇಲಿಂದ ನಾನೇ ಫೀಲ್ ಮಾಡ್ಕೋತೀನಿ, ಅಯ್ಯೋ ಪಾಪ ಅಂತ. ಅವ್ರಿಗೆ ಹೇಳಿದ್ರೂ ಅರ್ಥ ಮಾಡ್ಕೊಳ್ದೇ ಇರೋ ವಯಸ್ಸು, ಅವ್ರಿಗೆ ಆಟ ಆಡೋ ವಯಸ್ಸು. ಬಟ್ ನಾವು ಪೇರೆಂಟ್ಸ್ ಆಗಿರೋರು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ತಿಳುವಳಿಕೆ ಇರಬೇಕು. ಬಟ್ ನನಗೆ ಅದೆಲ್ಲ ಗೊತ್ತಿರುತ್ತೆ. ಬಟ್ ಆ ಟೈಮಲ್ಲಿ ಕೋಪದಲ್ಲಿ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೈದ್ಬಿಡ್ತೀನಿ, ಹೊಡೆದ್ಬಿಡ್ತಿರ್ತೀನಿ.
ಏನು ಮಾಡೋದು, ಎಲ್ಲ ಪೇರೆಂಟ್ಸು ಹಿಂಗೆ ಇರ್ತಾರೆ ಅನಿಸುತ್ತೆ. ಬಟ್ ನಮ್ಮ ಅಮ್ಮಂದಿರು ನಮ್ಗೆ ಇನ್ನೂ ಜಾಸ್ತಿ ಹೊಡಿಯೋರು. ಬಟ್ ನಾನು ಅಷ್ಟೊಂದು ಹೊಡಿತಾ ಇಲ್ಲ, ಆದಷ್ಟು ತಾಳ್ಮೆಯಿಂದ ಇರ್ತೀನಿ. ಬಟ್ ಆದ್ರೂ ಇವಾಗ ನನಗೆ ನನ್ನ ಮಗಳು ಹುಟ್ಟಿದ್ಮೇಲೆ ಸ್ವಲ್ಪ ಕೋಪ ಜಾಸ್ತಿ ಆಗಿದೆ ಮತ್ತು ನನಗೆ ತಾಳ್ಮೆ ಕಡಿಮೆ ಆಗಿದೆ. ಬಿಕಾಸ್ ಇಬ್ಬಿಬ್ಬರನ್ನ ಮೇಂಟೈನ್ ಮಾಡಬೇಕು ಮತ್ತು ಸ್ಟ್ರೆಸ್ ಇರುತ್ತೆ, ಹೆಣ್ಮಕ್ಳಿಗೆ ಎಷ್ಟು ಚೇಂಜಸ್ ಆಗ್ತಾಯಿರುತ್ತೆ. ಸೊ ಅದರಿಂದ ನನಗೆ ಇವಾಗ ಸ್ವಲ್ಪ ನನ್ನ ಮಗನ ಮೇಲೆ ಕೋಪ ಅದು ಇದು ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಹಿಂಗೆ ಮಾಡ್ತಾರೆ ಅನಿಸುತ್ತೆ. 2ನೇ ಮಗು ಆಗಿದ ತಕ್ಷಣ ಮೊದಲನೇ ಮಗು ಮೇಲೆ ಸ್ವಲ್ಪ ಕೇರ್ ಕಮ್ಮಿ ಆಗಲ್ಲ, ಅದೇ ಪ್ರೀತಿ ಇದ್ದೇ ಇರುತ್ತೆ. ಬಟ್ ಏನಂತ ಅಂದರೆ ಈ ಮಗುನ ನೋಡ್ಕೊಳ್ಳೋದ್ರಲ್ಲಿ ಅವರಿಗೆ ಟೈಮ್ ಕೊಡೋಕ್ಕಾಗಲ್ಲ. ದೊಡ್ಡ ಮಕ್ಕಳಿಗೆ ಮೊದಲು ಅವರು ಒಬ್ಬರೇ ಆಗಿರ್ತಾರೆ, ಅವರನ್ನೇ ಚೆನ್ನಾಗಿ ನೋಡ್ಕೊತಾ ಇರ್ತೀವಿ. ಬಟ್ ಇವಾಗ ಹಂಗಲ್ಲ, ಇವ್ರನ್ನ ನೋಡ್ಕೊಳ್ಳೋ ಇದರಲ್ಲಿ ಇರೋ ಕೋಪ ಎಲ್ಲ ತೊಗೊಂಡೋಗ್ಬಿಟ್ಟು ಆ ದೊಡ್ಡ ಮಕ್ಳ ಮೇಲೆ ಹಾಕ್ತೀವಿ ಮತ್ತು ಅವ್ರನ್ನ ಅಷ್ಟು ಕೇರಾಗಿ ನೋಡ್ಕೊಳಕ್ಕಾಗಲ್ಲ. ಬಟ್ ನಾನು ಅದು ಎಷ್ಟೋ ಸಲ ಅನ್ಕೋತೀನಿ, ಅಯ್ಯೋ ಈ ಥರ ಮಾಡ್ತಾಯಿದ್ದೀನಿ ಅಂತ. ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಸ್ವಲ್ಪ ದೊಡ್ಡವರಾಗೋವರೆಗೂ ಎಲ್ಲ ಇದ್ದೇ ಇರುತ್ತೆ ಇದೆಲ್ಲ. ಸೊ ಇವಾಗ ನೋಡಿ, ಇವಾಗ ಬಾಕ್ಸ್ ಎಲ್ಲ ಎತ್ತಿ ಕ್ಲೀನಾಗಿ ಒರೆಸ್ಬಿಟ್ಟು ಇವಾಗ ಒಂದು ಕಡೆ ಅಕ್ಕಿದು ಮತ್ತು ಹಸಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲನೂ ಒಂದೊಂದು ಬಾಕ್ಸ್ಗೆ ಹಾಕ್ಬಿಟ್ಟು ಇವಾಗ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಮತ್ತು ಈ ಕಡೆ ಇನ್ನೊಂದು ಕಬೋರ್ಡ್ ಇದೆಯಲ್ಲ, ಇದನ್ನು ಕೂಡ ತೆಗೆದು ಅಲ್ಲೂ ಕೂಡ ಸ್ವಲ್ಪ ನಾನು ಕವರೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ. ನಮ್ಮ ಅತ್ತೆ ಮನೆಯಿಂದ ಏನಾದರೂ ತರೋದು ಮತ್ತು ಕವರೆಲ್ಲ ಅಲ್ಲಲ್ಲೇ ಒಂದು ಬ್ಯಾಗಿಗೆ ಹಾಕಿ ಇಟ್ಬಿಟ್ಟಿದೆ. ಆ ಕವರು ಮತ್ತು ಸ್ವಲ್ಪ ಅಕ್ಕಿ ಚೀಲ ಅಲ್ಲಿ ಅದು ಇದು ಇಟ್ಟಿದೆ. ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಟ್ಟು ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಧೂಳೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಇವಾಗ ಸ್ವಲ್ಪ ಬಟ್ಟೆಯಲ್ಲಿ ಕ್ಲೀನಾಗಿ ಸ್ವಲ್ಪ ಸೋಪಿನ ಪುಡಿ, ಸೋಪು, ವಿಮ್ ಜೆಲ್ ಹಾಕ್ಬಿಟ್ಟು ಕ್ಲೀನಾಗಿ ಕಬೋರ್ಡೆಲ್ಲ ಒರೆಸ್ಕೊತಾ ಇದ್ದೀನಿ. ನನಗಂತೂ ಒಂದೊಂದು ಟೈಮ್ ಈ ಥರ ಕೆಲಸ ಮಾಡೋದು, ಇವಾಗ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿರೋದ್ರಿಂದ ಈ ವಿಡಿಯೋ ಮತ್ತು ಎಡಿಟಿಂಗ್, ವಾಯ್ಸ್ ಓವರ್, ಈ ಮಗಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ, ಮಗನಿಗೆ ಸ್ಕೂಲು, ತುಂಬ ಟೆನ್ಷನ್ ಮತ್ತು ತುಂಬ ರಿಸ್ಕ್ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಏನೋ ಒಂದು ಮಾಡಬೇಕು. ನಮ್ಮದು ಅಂತ ನಾವು ಒಂದು ಐಡೆಂಟಿಟಿ ಅಂತ ಇರುತ್ತೆ ಅಲ್ಲ ನಮಗೂ. ಸುಮ್ಮನೆ ಏನೋ ನನ್ನ ಹಸ್ಬೆಂಡ್ ಏನೋ ಮಾಡು ಅಂತ ಹೇಳಲ್ಲ. ಬಟ್ ಆದ್ರೂ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನೋ ಒಂದು ಮಾಡ್ತಾ ಇರಬೇಕಲ್ವ ನಮ್ಮದು ಅಂತ, ನಾವು ಏನೋ ಒಂದು ಅರ್ನ್ ಮಾಡಬೇಕು ಅಂತ. ಬಟ್ ಇವಾಗ ಸದ್ಯಕ್ಕೆ ನಾನು ಏನೂ ಅರ್ನ್ ಮಾಡ್ತಾಯಿಲ್ಲ. ನಾನು ಸ್ಟಾರ್ಟ್ ಮಾಡಿ 1.5 ಮಂತ್ ಆಯಿತು ಅಷ್ಟೇ. ಬಟ್ ತುಂಬ ಕಷ್ಟಪಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ವೀಡಿಯೋ ಮಾಡಿಕೊಂಡು ಮತ್ತು ಇವಾಗ ಈ ವಿಡಿಯೋ ಎಲ್ಲ ಸಂಜೆ ಆಗೋಯಿತು, ನೈಟ್ ಆಗೋಯಿತು ಇದೆಲ್ಲ ಮುಗಿಯೋ ಅಷ್ಟರಲ್ಲಿ. ನಾನು ಮತ್ತೆ ನೈಟ್ ಎಲ್ಲರೂ ಮಕ್ಕಳೆಲ್ಲ ಮಲಗಿಸಿದ್ಮೇಲೆ ನಾನು ವಾಯ್ಸ್ ಓವರ್ ಕೊಡಬೇಕು. ಬಿಕಾಸ್ ಅವ್ರು ಎದ್ದಿದ್ದಾಗ ಗಲಾಟೆ ಮಾಡ್ತಾಯಿರ್ತಾರೆ, ಅದು ವಾಯ್ಸ್ ಓವರ್ ಕೊಡೋಕ್ಕೂ ಆಗೋಲ್ಲ. ಮತ್ತು ನನಗೆ ಎಡಿಟ್ ಮಾಡೋದ್ರಲ್ಲೇ ತುಂಬ ಟೈಮ್ ಆಗೋಗ್ಬಿಟ್ಟಿರುತ್ತೆ. ನಾನು ಇವಾಗ ಮಲಗೋದೇ ಆಲ್ಮೋಸ್ಟ್ ಎಷ್ಟು 2 o'clock ಆಗುತ್ತೆ, ಒಂದೊಂದು ಟೈಮ್ 3 o'clock ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡೋ ಅಷ್ಟರಲ್ಲಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಯಾರಿಗೂ ಫೋರ್ಸ್ ಮಾಡ್ತಾಯಿಲ್ಲ. ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇದರಲ್ಲಿ ಏನೂ ಮುಂದೆ ಸಾಧನೆ ಮಾಡೋದಕ್ಕೆ ಅಥವಾ ನಾನೇನು ಅರ್ನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನಿಮ್ಗಳ ಸಪೋರ್ಟಿಂದನೇ ನಾನು ಏನೇ ಆಗಬೇಕು ಅಂತ ಇದ್ರೂ. ಸೊ ಅದರಿಂದ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಹಾಗೆ ಕಮೆಂಟ್ ಮಾಡಿ ನಾನು ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಮತ್ತು ನಾನು ಯಾವ ಥರ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆಯಾ ಏನು ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಇವಾಗ ಮಧ್ಯಾಹ್ನ ಆಗೋಯಿತು, ನನ್ನ ಹಸ್ಬೆಂಡ್ ಊಟಕ್ಕೆ ಬಂದುಬಿಡ್ತಾರೆ ಅಂತ ಸ್ವಲ್ಪ ಅಕ್ಕಿನೂ ಕೂಡ ತೊಳೆದು ಅನ್ನ ಮಾಡಿಕೊಂಡೆ. ಬಟ್ ಏನಾಯಿತು ಅಂದರೆ ನನ್ನ ಹಸ್ಬೆಂಡ್ ಊಟಕ್ಕೆ ಬರಲೇ ಇಲ್ಲ. ನಾಳೆ ಸ್ವಲ್ಪ ಊರಿಗೆ ಹೋಗಬೇಕಿತ್ತಲ್ಲ, ಸೊ ಅದಕ್ಕೆ ಕೆಲಸ ಜಾಸ್ತಿ ಇತ್ತು, ಇವತ್ತು ಮುಗಿಸ್ಕೋಬೇಕು ಅಂದ್ಬಿಟ್ಟು ಅವರು ಕೆಲಸ ಜಾಸ್ತಿ ಇದೆ ಅಂದ್ಬಿಟ್ಟು ಊಟಕ್ಕೆ ಬರಲೇ ಇಲ್ಲ. ಸುಮ್ಮನೆ ರೈಸ್ ಮಾಡಿ ಇಟ್ಟೆ. ನಾನು ಕೂಡ ಊಟನೇ ಮಾಡೋಕ್ಕಾಗಿಲ್ಲ ಮಧ್ಯಾಹ್ನ. ಈ ಕೆಲಸ ಎಲ್ಲ ಇದ್ದಿದ್ದರಿಂದ ಮಾಡೋಣ ಅಂತ ಮಾಡೋಕ್ಕೆ ಆಗಿಲ್ಲ. ನನ್ನ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಸ್ವಲ್ಪ ನೋಡ್ಕೋತಾರೆ. ಅಷ್ಟರಲ್ಲಾದರೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಫೋನ್ ಮಾಡಿ ಬರೋಕ್ಕಾಗಲ್ಲ ಅಂತ ಅಂದರು. ಇನ್ನೇನು ಮಾಡೋದಕ್ಕಾಗುತ್ತೆ, ಸ್ವಲ್ಪ ನಾನೇ ಆಯಿತು ಅಂದ್ಬಿಟ್ಟು ನಾನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತು ಕೆಳಗಡೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಇಲ್ಲಿ ಮೇಲ್ಗಡೆ ಕೌಂಟರ್ ಟಾಪ್ ಇದೆಯಲ್ಲ, ಅದನ್ನು ಕೂಡ ಕ್ಲೀನಾಗಿ ಎಲ್ಲ ಐಟಮ್ಸ್ನೆಲ್ಲ ಈ ಕಡೆ ತೆಗ್ದಿಟ್ಬಿಟ್ಟು ಅದನ್ನು ಕೂಡ ಒರೆಸ್ಕೋತಾ ಇದ್ದೀನಿ. ಈ ಥರ 3 ಸ್ಟ್ಯಾಂಡನ್ನ ತರಿಸಿದೆ. ಒಂದು ಮೇಲೆ ಎತ್ತಿಟ್ನಲ್ಲ, ಇನ್ನು 2 ಸ್ಟ್ಯಾಂಡ್ ಇದೆ. ಅದನ್ನು ಇವಾಗ ಸ್ವಲ್ಪ ಆ ಕಡೆ ಸ್ಪೇಸ್ ಇದೆಯಲ್ಲ, ಆ ಕಡೆ ಜರುಗಿಸ್ಬಿಟ್ಟು ಇಟ್ಬಿಡೋಣ ಅಂತ. ಈ ಕಡೆ ಮಿಕ್ಸಿ ಇಡೋ ಹತ್ರ ನನಗೆ 3 ಸ್ಟ್ಯಾಂಡನ್ನ ಇಟ್ಟಿದ್ದರಿಂದ ಅದು ಕೈಗೆ ಸ್ವಿಚ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು. ಸೊ ಅದಕ್ಕೆ ಇವಾಗ
ಅದನ್ನು ಕೂಡ ಸ್ವಲ್ಪ ಮೂಲೆಗೆ ಇಟ್ಬಿಡೋಣ, ಸ್ವಲ್ಪ ಸ್ಪೇಸ್ ಉಳಿಯುತ್ತೆ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಈ ಕಡೆ ತೆಗ್ದಿಟ್ಬಿಟ್ಟು ಸ್ವಲ್ಪ ನಾನು ಜಾಸ್ತಿ ಗ್ಲಾಸ್ ಜಾರ್ಸು ಪಿಂಗಾಣಿದು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಆದಷ್ಟು ಕೆಳಗಡೆನೇ ಇಟ್ಟಿದ್ದೀನಿ, ಮೇಲಿಂದ ಬಿದ್ದರೆ ಒಡೆದೋಗ್ಬಿಡುತ್ತೆ ಅಂತ ಅಲ್ಲೇ ಇಟ್ಕೊಂಡಿದ್ದೀನಿ. ಆಯಿಲ್ ಬಾಟಲ್ಲು ಎಲ್ಲ ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ಅದು ಎಲ್ಲ ಖಾಲಿ ಆಗಿದೆ, ಅದನ್ನು ಕೂಡ ನಾನು ಫಿಲ್ ಮಾಡ್ಕೋಬೇಕು. ಆಮೇಲೆ ಫಿಲ್ ಮಾಡ್ಕೊಳ್ಳೋಣ ಇದೆಲ್ಲ ರೆಡಿ ಮಾಡಿಬಿಟ್ಟು ಅಂತ ಇವಾಗ ಬಾಟಲ್ ಒರೆಸ್ಬಿಟ್ಟು ಹಂಗೆ ಎತ್ತಿಡ್ತಾ ಇದ್ದೀನಿ. ಲಾಸ್ಟಲ್ಲಿ ಫಿಲ್ ಮಾಡ್ಕೋಬೇಕು. ಇವಾಗ ಅದನ್ನು ಕೂಡ ಸ್ಟ್ಯಾಂಡು ಎಲ್ಲ ಕ್ಲೀನಾಗಿ ಒರೆಸಿ ಎತ್ತಿಡ್ಕೋತಾ ಇದ್ದೀನಿ. ಮತ್ತು ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ ಅಂತ ಹೇಳಿದ್ನಲ್ಲ, ನಾನೇನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂದರೆ ನಾನೇನು ಗಿಫ್ಟ್ ಕೊಡ್ತಾ ಇಲ್ಲ. ಬಿಕಾಸ್ ನನಗೆ ಅವ್ರದ್ದೇ ದುಡ್ಡಲ್ಲಿ ಅವ್ರಿಗೆ ಕೊಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ನಾನೇನೋ ದುಡ್ದು ನಾನು ಸಂಪಾದನೆ ಮಾಡ್ತಾಯಿದ್ರೆ ಕೊಡಿಸ್ಬೇಕು. ಸೊ ಅದಕ್ಕೆ ನಾನು ಏನೂ ಗಿಫ್ಟ್ ಕೊಡಿಸ್ತಾ ಇಲ್ಲ. ಸ್ಟಾರ್ಟಿಂಗ್ 1-2 ವರ್ಷ ಕೊಟ್ಟೆ, ಬಟ್ ಆಮೇಲಿಂದ ಬೇಡ, ಅವ್ರ ದುಡ್ಡಲ್ಲಿ ಅವ್ರಿಗೆ ಕೊಡಿಸಿದ್ರೆ ಏನು ಚೆನ್ನಾಗಿರುತ್ತೆ, ಖುಷಿನೂ ಇರಲ್ಲ ಅಂದ್ಬಿಟ್ಟು ಸೊ ನಾನೇನು ಕೊಡಿಸ್ತಾ ಇಲ್ಲ ಇವಾಗ. ಬಟ್ ಹೇಳ್ದೆ ನಾನು ತೊಗೊಳ್ಳಿ ಅಂತ ಏನಾದ್ರೂ ಅವ್ರಿಗೆ. ಇನ್ನೇನು ನಾರ್ಮಲ್ ಬಟ್ಟೆ ತೊಗೋತಾರೆ ಅನಿಸುತ್ತೆ, ಅದನ್ನು ತೊಗೊಂಡಿಲ್ಲ. ನಾನು ಫೋನ್ ಮಾಡಿ ಹೇಳಿದೆ ಕೆಲಸ ಇದೆ ತೊಗೋಬೇಕು ಅಂತವ್ರೆ. ಮೋಸ್ಟ್ಲಿ ಸಂಜೆ ತರ್ಬೋದಂತ ಅನಿಸುತ್ತೆ. ನಾನು ಹೇಳಿದ್ದೀನಿ ನೀವು ಹೊಸ ಬಟ್ಟೆ ಹಾಕಿಲ್ಲ ಅಂತಂದರೆ ನಾನು ಹಾಕ್ಕೊಳ್ಳಲ್ಲ ನಾಳೆ ಅಂತ ಹೇಳಿದ್ದೀನಿ. ಸೊ ಸಂಜೆ ನೈಟ್ ತರ್ತಾರೆ ಅಂತ ಅನಿಸುತ್ತೆ. ಬಿಕಾಸ್ ನಾಳೆ ಅವ್ರ ಹಬ್ಬ ಮಾತ್ರ ಇದ್ದಿದ್ದರೆ ಯಾವುದೋ ಹಾಕ್ಕೋತಾಯಿದ್ರು. ನಾಳೆ ಅವ್ರ ಬರ್ಡೇನೂ ಇದೆಯಲ್ಲ, ಸೊ ಅದಕ್ಕೆ ತೊಗೊಳ್ಳಿ ಅಂತ ನಾನು ಮಾತ್ರ ತೊಗೊಂಬಂದ್ಬಿಟ್ಟಿದ್ದೀನಿ. ಮಕ್ಕಳಿಗೆಲ್ಲ ತೊಗೊಂಡಿದ್ದೀನಿ. ಅವ್ರಿಗೆ ನನಗೆ ತೊಗೊಳ್ಳೋದಕ್ಕೆ ಗೊತ್ತಾಗಲ್ಲ, ಅವ್ರ ಕಲರು ಅವ್ರ ಸೈಜು ಎಲ್ಲ, ಅದಕ್ಕೆ ಅವರೇ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಅವರಿಗೆ ಫ್ರೀ ಆಗಿಲ್ಲ ಅಂದ್ಬಿಟ್ಟು ಇವಾಗ ಸಂಜೆ ತೊಗೊಂಬರ್ತಾರೆ. ಓಕೆ, ಇವಾಗ ಸ್ವಲ್ಪ ಮೇಲ್ಗಡೆ ಕೌಂಟರ್ ಟಾಪ್ ಎಲ್ಲ ನೋಡಿ ಈ ಥರ ಸ್ಟ್ಯಾಂಡ್ ಎಲ್ಲ ಇಟ್ಟಿದ್ನಲ್ಲ, ಅದನ್ನು ಕೂಡ ಎಲ್ಲ ಹಿಂಗೆ ಜೋಡಿಸ್ಕೊಂಡೆ. ಪಿಂಗಾಣಿ ಐಟಮ್ಸು ಎಲ್ಲ ಕ್ಲೀನಾಗಿ ಇಟ್ಕೊಂಡೆ. ಈ ಕಡೆ ಎಣ್ಣೆ ಮತ್ತು ಅದು ಉಪ್ಪು ಮತ್ತು ಹುಣಸೆಹಣ್ಣು ಎಲ್ಲ ಹಾಕಿ ಎತ್ತಿಟ್ಟಿದ್ದೀನಿ ಅದಕ್ಕೆ. ಮತ್ತು ಇನ್ನೊಂದು ಸ್ಟ್ಯಾಂಡ್ ಇದೆಯಲ್ಲ, ಇದನ್ನು ಆನ್ಲೈನಲ್ಲೇ ತರಿಸಿದ್ದು, ಚಾಕು ಮತ್ತು ಸ್ಪೂನ್ಸು ಎಲ್ಲ ಇಡೋದಕ್ಕೆ. ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡೆ. ಮತ್ತು ಇದು ಸ್ಪೈಸಸ್ ಜಾರ್ಸ್ ಎಲ್ಲದು ಅಷ್ಟೇ. ಇದು ನಾನು 3 ಸ್ಟೆಪ್ ಇದ್ದಿದ್ದು. ನಾನು 3 ಸ್ಟೆಪ್ ನನಗೆ ಅಷ್ಟೊಂದು ಬೇಕಿಲ್ಲ, ಇಬ್ಬರೇ ಇರೋದ್ರಿಂದ ಅಂದ್ಬಿಟ್ಟು ಸಾಕು ಅಂತ ಒಂದೇ ಒಂದು ಸ್ಟೆಪ್ ಇಟ್ಕೊಂಡು ಇನ್ನು 2 ಸ್ಟೆಪ್ ನನ್ನ ಅತ್ತೆ ಮನೆಗೆ ಕೊಟ್ಬಿಟ್ಟೆ. ಇವಾಗ ಅದನ್ನು ಕೂಡ ಯಾಕೋ ನನಗೆ ಒಂಥರ ಇಷ್ಟ ಆಗ್ತಾಯಿಲ್ಲ. ಒಂದೇ ಒಂದು ಸ್ಟೆಪ್ ಅದು ಹಿಂಗೆ ಅಲ್ಲಾಡ್ತಿದೆ ಒಂಥರ ಅನಿಸುತ್ತೆ. ಒಂದು ಎತ್ಕೊಂಡ್ರೆ 3 ಸ್ಟೆಪ್ ಇದ್ದರೆ ಕರೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ. ಸೊ ಅದರಿಂದ ಸ್ವಲ್ಪ ದಿನ ನೋಡೋಣ ಇರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆಮೇಲಿಂದ ಅದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಬೇಕು. ಇವಾಗ ಸದ್ಯಕ್ಕೆ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲಿಂದ ಕ್ಲೀನ್ ಮಾಡಿದಾಗ ತೋರಿಸ್ತೀನಿ. ಇವಾಗ ಅದನ್ನು ಕೂಡ ಇಟ್ಕೊಂಡು ಸ್ವಲ್ಪ ಪಿಂಗಾಣಿ ಗ್ಲಾಸಸ್ಸು ಎಲ್ಲ ಇತ್ತಲ್ಲ, ಅದನ್ನು ಕೂಡ ಇವಾಗ ಸ್ಟ್ಯಾಂಡ್ ಹತ್ರ ಇಟ್ಕೋತಾ ಇದ್ದೀನಿ. ಮತ್ತು ಇದು ಮೀಶೋದಲ್ಲೇ ತರಿಸಿದ್ದು ಆರ್ಟಿಫಿಷಿಯಲ್ದು ಪ್ಲ್ಯಾಂಟ್ಸು, ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಕೂಡ ಅಲ್ಲೇ ಒಂದೊಂದು ಸ್ಟ್ಯಾಂಡ್ ಹತ್ರ 2 ಕಡೆನೂ ಒಂದೊಂದು ಇಟ್ಟಿದ್ದೀನಿ. ಇವಾಗ ಈ ಕಡೆ ಮಿಕ್ಸಿ ಹತ್ರನೂ ಕೂಡ ಎಲ್ಲ ಕ್ಲೀನಾಗಿ ಒರೆಸಿ ಒಳಗಡೆನೂ ಎಲ್ಲ ಅದನ್ನು ಕೂಡ ಒಂದು ಬಟ್ಟೆನಲ್ಲಿ ಕ್ಲೀನಾಗಿ ಹಂಗೆ ಒರೆಸ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡೆ. ಮತ್ತು ನಾನು ಏನಂತ ಅಂದ್ಕೊಂಡಿದ್ದೆ, ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಮುಗ್ದೋಗ್ಬಿಡುತ್ತೆ. ನಾನು ಸಂಜೆ ಅಷ್ಟರಲ್ಲಿ ಎಡಿಟ್ ಮಾಡಿಬಿಟ್ಟು ಇವತ್ತೇ ಅಪ್ಲೋಡ್ ಮಾಡೋಣ ವೀಡಿಯೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಿಲ್ಲ, ಲೇಟೇ ಆಗೋಯಿತು. ವೀಡಿಯೋ ಆಗೋ ಅಷ್ಟರಲ್ಲಿ, ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ನೈಟೇ ಆಗೋಯಿತು. ಮತ್ತು ಇವಾಗ ಸ್ವಲ್ಪ ಅವ್ಳಿಗೂ ಊಟ ಮಾಡಿಸ್ಬಿಟ್ಟು ಆಮೇಲಿಂದ ಇನ್ನು ಮಿಕ್ಕಿದ ಕೆಲಸ ಮಾಡೋಣ ಅಂದ್ಬಿಟ್ಟು ಅವಳಿಗೂ ಕೂಡ ಸ್ವಲ್ಪ ಊಟ ಮಾಡಿಸ್ತಾಯಿದ್ದೀನಿ. ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಬಿಟ್ಟರೆ ಆಟ ಆಡ್ತಾ ಇರ್ತಾಳೆ ಅಂತ ಅವಳು ಆಟ ಆಡ್ತಾಯಿದ್ಲು. ಊಟ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಪಾತ್ರೆನೂ ಕೂಡ ಇತ್ತು. ಬೆಳಗ್ಗೆಯಿಂದ ಪಾತ್ರೆನೇ ತೊಳೆದಿರಲಿಲ್ಲ, ತಿಂಡಿ ಮಾಡಿರೋದು ಎಲ್ಲದನ್ನು ಕೂಡ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿತ್ತು. ಸ್ವಲ್ಪ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ರೆ ಇನ್ನೇನು ಮುಗೀತು ಅಂದ್ಬಿಟ್ಟು ಸ್ವಲ್ಪ ಪಾತ್ರೆನೂ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಮಕ್ಕಳು ಇದ್ದರೆ ಹಂಗೆ ಅಲ್ಲ, ನಾವು ಅಂದ್ಕೊಂಡಿರೋದೇ ಒಂದು, ಬಟ್ ಆಗೋದೇ ಇಲ್ಲ ಆ ಕೆಲಸ ಟೈಮಿಗೆ ಸರಿಯಾಗಿ. ನಾನು ಅಂದ್ಕೊಂಡೆ ಸಂಜೆ ಅಷ್ಟರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಸ್ವಲ್ಪ ನಾಳೆ ಹಬ್ಬ ಇರೋದ್ರಿಂದ ನೋಡ್ತಾರೆ ಜನ ಅಂತ. ಬಟ್ ಗೊತ್ತಿಲ್ಲ, ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆ ಹಬ್ಬದ ದಿನವೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಿಕಾಸ್ ನಾನು ಇವಾಗ ವಿಡಿಯೋ ಎಲ್ಲ ಮುಗಿಸಿ ಎಡಿಟಿಂಗ್ ಮಾಡ್ತಾ ಇರೋದೇ ನೈಟ್ ಆಗೋಯಿತು. ವಾಯ್ಸ್ ಓವರ್ ಕೊಡ್ತಾ ಇರೋದೇ 2 o'clock ಆಯಿತು. ಬಿಕಾಸ್ ಹೆಂಗಿದ್ರು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಇವಾಗ ಅದು ವೇಸ್ಟ್ ಮಾಡೋಕ್ಕಾಗಲ್ಲ. ನಾನು ಕಷ್ಟಪಟ್ಟು ವಿಡಿಯೋ ಮಾಡಿರೋದು. ಸೊ ಎಷ್ಟು ಜನ ನೋಡ್ತಾರೋ ನೋಡಲಿ, ಇಟ್ಸ್ ಓಕೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ಅಪ್ಲೋಡ್ ಮಾಡ್ತೀನಿ, ಎಷ್ಟು ಜನ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದು ಮುಗೀತು. ಸ್ವಲ್ಪ ಪಾತ್ರೆನೂ ಕೂಡ ಎಲ್ಲ ಎತ್ತಿಟ್ಟೆ. ಇನ್ನೂ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಹಂಗೆ ಟಪ್ಪಲ್ಲೇ ಬಿಟ್ಟಿದ್ದೀನಿ. ಸ್ವಲ್ಪ ನೀರೆಲ್ಲ ಬಸ್ಕೊಂಡ್ಮೇಲೆ ಎತ್ತಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ.
ಫೈನಲಾಗಿ ಅಡುಗೆ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ನೋಡಿ ಹೆಂಗೆ ಕಾಣ್ತಿದೆ ನನ್ನ ಅಡುಗೆ ಮನೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೆಂಗಿದೆ ಅಂತ, ನನ್ನ ಕಿಚನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನೀವು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಥವಾ ಏನು ಅನಿಸ್ತು ಅಂತ ಹೇಳಿದ್ರೆ ನನಗೂ ಇಷ್ಟು ಕಷ್ಟಪಟ್ಟು ಮಾಡಿರೋದಕ್ಕೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಓಕೆನಾ, ತಿಳಿಸಿ ಯಾವ ಥರ ಇದೆ ಅಂತ. ನೋಡಿ ಈ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನೇನು ಫುಲ್ಲು ಆ ಥರ ಏನಿಲ್ಲ, ನನಗೆ ಹೆಂಗೆ ಬೇಕೋ, ನನಗೆ ಯಾವ ಥರ ಸಿಗಬೇಕು ಆ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಕಡೆ ಆಯಿಲ್ ಬಾಟಲು, ಈ ಕಡೆ ಉಪ್ಪು, ಹುಣಸೆಹಣ್ಣು ಮತ್ತು ಎಣ್ಣೆ, ತುಪ್ಪ, ಡ್ರೈ ಫ್ರೂಟ್ಸು ಇದೆಲ್ಲ ಕೆಳಗಡೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಸ್ಪೈಸಸ್ ಇಟ್ಟಿದ್ದೀನಿ. ಜೀರಿಗೆ, ಏಲಕ್ಕಿ, ಪಲಾವ್ ಎಲೆ ಈ ಥರ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ ಕಡೆ ಅರ್ಶಿನದ ಪುಡಿ, ಗರಂ ಮಸಾಲ ಈ ಥರ ಸ್ಪೈಸಸ್ ಐಟಮ್. ಈ ಕಡೆ ತರಕಾರಿ ಬುಟ್ಟಿನ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮೇಲ್ಗಡೆ ಇಲ್ಲಿ ಎಕ್ಸ್ಟ್ರಾ ಬಾಕ್ಸಸ್ ಇರುತ್ತಲ್ಲ ಅದನ್ನು ಕೂಡ ಬೇಕಾದಾಗ ಎತ್ಕೊಳ್ಳೋಣ ಅಂತ ಮೇಲಿಟ್ಟಿದ್ದೀನಿ. ಇದು ದೊಡ್ಡ ದೊಡ್ಡ ಬಾಕ್ಸಸ್ನ ಎತ್ತಿಟ್ಟಿದ್ದೀನಿ. ದೊಡ್ಡ ದೊಡ್ಡ ತಪ್ಪಲೆಗಳು, ಪಾತ್ರೆಗಳೆಲ್ಲ ಮೇಲೆ ಎತ್ತಿಟ್ಟಿದ್ದೀನಿ. ಅದು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಾನು ಜಾಸ್ತಿ ಪಾತ್ರೆ ಏನೂ ಇಟ್ಕೊಂಡಿಲ್ಲ. ನಾನು ಬಂದು ಜಾಸ್ತಿ ದಿನ ಆಗಿಲ್ವಲ್ಲ, ಸೊ ನಮಗಿಬ್ಬರೇ ಇರೋದ್ರಿಂದ ಬೇಕಾಗಿಲ್ಲ ಅಷ್ಟೊಂದು ಪಾತ್ರೆ. ಬೇಕು ಅಂದರೆ ನಮ್ಮ ಅತ್ತೆ ಮನೆ ಹತ್ರ ಇರುತ್ತೆ, ಹೋಗಿ ಎತ್ಕೊಂಬಂದರೆ ಆಯಿತು. ಇಲ್ಲ ನಾವು ಜಾಸ್ತಿ ಅಲ್ಲೇ ಹೋಗೋದ್ರಿಂದ ಅಷ್ಟೊಂದು ನಮ್ಗೆ ಅವಶ್ಯಕತೆ ಇಲ್ಲ. ಇನ್ನು ಮೇಲ್ಗಡೆ ಇನ್ನೂ ಕಬೋರ್ಡ್ಸ್ ಇದೆ, ಬಟ್ ಅಲ್ಲಿ ನಾನು ಏನೂ ಇಟ್ಕೊಂಡಿಲ್ಲ, ಫುಲ್ ಖಾಲಿ ಖಾಲಿ ಇದೆ. ಇವಾಗ ನೋಡಿ ನಾನು ಬಾಕ್ಸ್ ಎಲ್ಲ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಕಾಳುಗಳು ಎಲ್ಲದೂ ಮೇಲ್ಗಡೆ ಎತ್ತಿಟ್ಕೊಂಡಿದ್ದೀನಿ ಈ ಥರ ಬಾಕ್ಸಸ್ಗೆ ಹಾಕ್ಕೊಂಡು. ಇನ್ನು ಕೆಳಗಡೆ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇಷ್ಟೇ ನನ್ನ ಕಿಚನ್ನು ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಇಲ್ಲಿ ಸ್ಟೀಲ್ ಬಾಕ್ಸ್ಗಳಲ್ಲಿ ಒಂದರಲ್ಲಿ ಅಕ್ಕಿ ಮತ್ತು ಒಂದರಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಉಳಿದಿರುತ್ತಲ್ಲ ಅದೆಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಪುಡಿ ಎಲ್ಲ ಮಿಕ್ಕಿತ್ತಲ್ಲ ಅದನ್ನು ಕೂಡ ಎತ್ತಿಟ್ಟಿದ್ದೀನಿ. ಇನ್ನು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಪಾತ್ರೆದು. ಇದು ಡ್ರಾ ಇಲ್ಲೇ ಇರೋದ್ರಿಂದ ನನ್ನ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಏನೂ ಇಲ್ಲ. ಸೊ ಇಲ್ಲಿ ಕೆಳಗಡೆ ಮೇಲ್ಗಡೆ ಗ್ಲಾಸಸ್ಸು, ಲೋಟ ಮತ್ತು ಕೆಳಗಡೆ ತಟ್ಟೆ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಕಬೋರ್ಡಲ್ಲಿ ಅದರಲ್ಲೂ ತುಂಬ ಇನ್ನೂ ಜಾಗ ಫುಲ್ ಖಾಲಿ ಇದೆ. ಅದರಲ್ಲಿ ಸ್ವಲ್ಪ ಅಕ್ಕಿ ಮೂಟೆ ಇತ್ತು, ಅಕ್ಕಿ ಚೀಲ, ಕವರ್ಸು ಇಷ್ಟೇ ಇಟ್ಟಿರೋದು. ಇನ್ನು ತುಂಬ ಸ್ಪೇಸ್ ಇದೆ, ಬಟ್ ಇಡೋದಕ್ಕೇನು ಐಟಮ್ ಜಾಸ್ತಿ ಇಲ್ಲ. ಇಷ್ಟೇ ನನ್ನ ಸಿಂಪಲ್ ಆಗಿರೋ ಕಿಚನ್ನು, ಜಾಸ್ತಿ ಏನೂ ಇಟ್ಕೊಂಡಿಲ್ಲ. ನೋಡಿ ಹೆಂಗೆ ಕಾಣ್ತಾ ಇದೆ ಇವಾಗ ನನ್ನ ಕಿಚನ್ ಫೈನಲ್ ಲುಕ್. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗಿದೆಯಾ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೋಡೋದಕ್ಕೆ ತುಂಬ ಸ್ವಲ್ಪ ಸಿಂಪಲ್ಲಾಗಿ ಡೀಸೆಂಟಾಗಿ ಕಾಣ್ತಿದೆ. ತುಂಬ ಐಟಮ್ಸ್ ಇದ್ದಷ್ಟು ಚೆನ್ನಾಗಿ ಕಾಣಲ್ಲ, ನನಗೆ ಪರ್ಸ್ನಲಾಗಿ ಹಂಗೆ ಅನಿಸುತ್ತೆ. ಸೊ ಸಿಂಪಲ್ಲಾಗಿದ್ದರೆ ಕಿಚನ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹಾಗಾಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇವಾಗ ಕಿಚನ್ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಮತ್ತು ಬಟ್ಟೆ ಎಲ್ಲ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಎಲ್ಲ ಮಡಚಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಎತ್ತಿ ಮಡಚಿಡ್ತಾ ಇದ್ದೀನಿ. ನನ್ನ ಮಗಳು ಒಂದು ಕಡೆ ಎಲ್ಲ ಕಿತ್ತಾಕ್ತಾ ಇದ್ದಾಳೆ. ಅವಳು ಶೂಸ್ ಎಲ್ಲ ತಗೊಂಡು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಮತ್ತು ನನಗೆ ಹೇಳ್ತಿದ್ದಾಳೆ ಹಾಕು ಹಾಕು ಅಂತ. ಬಟ್ ನಾನು ನನ್ನ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಿಂಗೆ ಮಾತಾಡಿಸ್ಕೊಂಡು. ಮತ್ತು ನಿನ್ನೆ ಬಟ್ಟೆನೂ ಕೂಡ ತೊಗೊಂಬಂದೆ ಅಂತ ಹೇಳಿದ್ನಲ್ಲ ಶಾಪಿಂಗು, ಅದನ್ನು ಕೂಡ ಹೆಂಗೋ ಮಡಚಿಡಬೇಕು. ಹಾಗೆ ತೋರಿಸ್ಬಿಡ್ತೀನಿ ನೋಡಿ ಬೇಗ ಬೇಗ. ಇದು ಫ್ರಾಕು ಅವಳಿಗೆ ತೊಗೊಂಡಿದ್ದು, ಆ ಕಲರ್ ಇರಲಿಲ್ಲ ಅಂತ ತೊಗೊಂಡಿದ್ದೆ. 200 ರುಪೀಸ್ ಅಷ್ಟೇ, ಚೆನ್ನಾಗಿತ್ತು. ಇದು ಟಾಪು ನನಗೆ ತೊಗೊಂಡಿದ್ದು. ಇದು ಕೂಡ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ, ಪರವಾಗಿಲ್ಲ. ಇದು ಪ್ರೈಸ್ ಬಂದು 220 ಅಷ್ಟೇ. ಇದು ಕೂಡ ಆ ಪ್ರೈಸಿಗೆ ಕೊಡ್ಬೋದು, ಚೆನ್ನಾಗಿದೆ ಅಂತ ಅನಿಸ್ತು. ಇನ್ನು ಇದು ನಾರ್ಮಲ್ ಪ್ಯಾಂಟು, ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಅಂತ ನಾರ್ಮಲ್ ಯೂಸ್ಗೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಕಡಿಮೆ ಪ್ರೈಸ್ ಅನಿಸ್ತು, ಅದಕ್ಕೆ ತೊಗೊಂಡೆ. ಇದು ಕೂಡ 200. ಎಲ್ಲದೂ ಕೂಡ ಅಷ್ಟೇ, ಆಲ್ಮೋಸ್ಟ್ 200 ಇದೆ. ಇದು ಬೇರೆ ಡ್ರೆಸ್ದು ಪ್ಯಾಂಟ್ ಮತ್ತು ವೇಲು. ಅದು ಟಾಪು ನಾನು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ, ನಾಳೆ ಹಾಕ್ಕೋಬೇಕು ಅಂತ. ಸೊ ನೋಡೋಣ ಅದು ಹಾಕ್ಕೋತೀನೋ ಯಾವ್ದು ಹಾಕ್ಕೋತೀನೋ ಗೊತ್ತಿಲ್ಲ ನಾಳೆ ನಾನು. ಇದು ಇನ್ನೊಂದು ಟಾಪ್ ತೊಗೊಂಬಂದೆ. ಇದು ಸ್ವಲ್ಪ ಫ್ಯಾನ್ಸಿ ಆಗಿದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ತುಂಬ. ನೋಡಿ ಒಂಥರ ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ ಔಟ್ಫಿಟ್. ಮಧ್ಯದಲ್ಲಿ ಎಲಾಸ್ಟಿಕ್ ಇದೆ ಮತ್ತು ಸ್ಲೀವ್ ಹತ್ರನೂ ಕೂಡ ಅಷ್ಟೇ ಎಲಾಸ್ಟಿಕ್ ಇದೆ. ಲುಕ್ಕು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಡ್ರೆಸ್ಸು, ಅದಕ್ಕೆ ತೊಗೊಂಡೆ. ಇನ್ನು ನೆಕ್ಸ್ಟು
ಇನ್ನೊಂದು ಈ ಥರ ಟಾಪ್ ತೊಗೊಂಡೆ ಇವಳಿಗೆ, ನನ್ನ ಮಗಳಿಗೆ. ಇವಾಗ ಹಾಕಿದ್ದಾಳಲ್ಲ ಸೇಮ್ ಅದು. ಒಂದೆರಡು ತೊಗೊಂಬಂದೆ. ಸಮ್ಮರ್ ಅಲ್ವಾ, ಚೆನ್ನಾಗಿರುತ್ತೆ ಮನೇಲಿ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ತೊಗೊಂಬಂದೆ. ಅದು ಜಸ್ಟ್ 50 ರುಪೀಸ್. ಮತ್ತು ನಾನು ಆವಾಗಲೇ ಫ್ಯಾನ್ಸಿ ಟಾಪ್ ಅಂತ ತೋರಿಸಿದ್ನಲ್ಲ, ಅದು 600 ಏನೋ ಹೇಳಿದ್ರು. ಬಟ್ ಲಾಸ್ಟ್ ಬಾರ್ಗಿಂಗ್ ಮಾಡಿ 430 ಏನೋ ಕೊಟ್ವಿ, 450 ಏನೋ ಕೊಟ್ವಿ. ಮತ್ತು ಇದು ಇನ್ನೊಂದು ಪ್ಯಾಂಟ್ ತೊಗೊಂಡೆ. ಇದು ಡೈಲಿ ಯೂಸ್ಗೆ ಮನೇಲಿ. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಪ್ಯಾಂಟು ಕ್ವಾಲಿಟಿ ಚೆನ್ನಾಗಿದೆ. ಆ ಪ್ಯಾಂಟ್ಗೆ 200 ರುಪೀಸ್, 220 ರುಪೀಸ್ ಕೊಟ್ಟೆ. ಮತ್ತು ಇನ್ನೊಂದು ಇದು ಟಾಪು. ಇದು ಟಾಪ್ ಥರನೂ ಯೂಸ್ ಮಾಡ್ಬೋದು ಜೀನ್ಸ್ ಮೇಲೆ, ಅಥವಾ ಸ್ವೆಟರ್ ಥರನೂ ಮೇಲ್ಗಡೆನೇ ಹಾಕ್ಕೋಬೋದು ಟಾಪ್ ಮೇಲೆ. ಚೆನ್ನಾಗಿರುತ್ತೆ ನೋಡಿ ಈ ಥರ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಅನಿಸ್ತು. ಅದಕ್ಕೂ 200 ರುಪೀಸ್ ಕೊಟ್ಟೆ. ಆಲ್ಮೋಸ್ಟ್ ಎಲ್ಲ 200 ರುಪೀಸೇ. ಇದೆಲ್ಲ ನಾನು ಸೇಲಲ್ಲಿ ತೊಗೊಂಡಿದ್ದು. ಅದು ಇನ್ನೊಂದು ಫ್ಯಾನ್ಸಿ ಟಾಪ್ ಮತ್ತು ಇನ್ನೊಂದು ಡ್ರೆಸ್ ಇದೆಯಲ್ಲ, ಅದೆರಡು ಬಿಟ್ಟು ಇನ್ನಿದ್ದಿದ್ದೆಲ್ಲ 200 ರುಪೀಸ್, 250 ಇದೆಲ್ಲ ಸೇಲಲ್ಲಿ ತೊಗೊಂಡಿದ್ದು. ಸ್ವಲ್ಪ ಕಡಿಮೆ ಬೆಸ್ಟ್ ಅಂತ ಅನಿಸ್ತು, ಪರವಾಗಿಲ್ಲ. ಸೊ ತೊಗೊಂಡೆ. ಮತ್ತು ಬಟ್ಟೆ ಎಲ್ಲ ಮಡಚಿಟ್ಟಿದ್ದು ಆಯಿತು, ಬಟ್ಟೆ ಎಲ್ಲ ಎತ್ತಿಟ್ಟೆ. ಇವಾಗ ಹಾಸಿಗೆನೂ ಕೂಡ ಸ್ವಲ್ಪ ಎಲ್ಲ ಧೂಳೆಲ್ಲ ಕೊಡುಕೊಂಡು ಹಾಸಿಗೆಗೆ ಬೆಡ್ ಕವರ್ ಹಾಕಬೇಕು. ಇವಾಗ ಬೆಡ್ ಕವರ್ನೂ ಕೂಡ ಒಗ್ದಾಕಿದೆ ನಾನು. ಅದನ್ನು ಕೂಡ ಇವಾಗ ಹಾಸ್ಕೋಬೇಕು. ಈ ಹಾಸಿಗೆಗೆ ಬೆಡ್ ಕವರ್ ಹಾಕೋದಿದೆಯಲ್ಲ ತುಂಬ ಕಷ್ಟ. ಬಿಕಾಸ್ ಆ ಹಾಸಿಗೆನ ಎತ್ತೋದಕ್ಕೆ ಆಗಲ್ಲ, ತುಂಬ ಭಾರ ಇದೆ. ಇದು ರೆಡಿ ತಂದಿರೋದಲ್ಲ, ಮಾಡಿಸಿರೋದು. ಇದು ನಾರು ಬರುತ್ತಲ್ಲ, ನಾರು ಮತ್ತು ಹತ್ತಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿಸಿರೋದು. ನಮ್ಮ ಅಮ್ಮವರು ಆವಾಗ ಮದುವೆ ಆದಾಗ ಕೊಟ್ಟಿರೋದು. ಆಲ್ಮೋಸ್ಟ್ 5 ಇಯರ್ಸ್ ಆಯಿತು. ಬಟ್ ಆದರೂ ಆ ಹಾಸಿಗೆನ ಅಲ್ಲಾಡ್ಸೋದಕ್ಕೂ ಆಗಲ್ಲ, ತುಂಬ ಭಾರ ಇದೆ, ತುಂಬ ಕಷ್ಟ ಇದೆ. ಸೊ ನನಗೆ ಇದನ್ನು ಹಾಕ್ಕೋಬೇಕು ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ, ಬೆಡ್ ಕವರ್ ಹಾಕಬೇಕು ಅಂತ ಅಂದರೆ. ಬಿಕಾಸ್ ಸೈಡಲ್ಲಿ ಕೂಡ ಎತ್ತೋದಕ್ಕೂ ತುಂಬ ಕಷ್ಟ. ಇದು ಅಷ್ಟು ಕಷ್ಟ ಇದೆ. ಹೆಂಗೋ ಕಷ್ಟಪಟ್ಟು ಹಾಸ್ಕೋತಾ ಇದ್ದೀನಿ ನೋಡಿ. ಫೈನಲ್ಲಾಗಿ ಹೆಂಗೋ ನನಗೆ ಬಂದಂಗೆ ಸ್ವಲ್ಪ ಕಷ್ಟಪಟ್ಟು ರೆಡಿ ಮಾಡಿದೆ. ಮತ್ತು ಸುಸ್ತಾಗೋಯ್ತು ನನಗಷ್ಟು ರೆಡಿ ಮಾಡೋ ಅಷ್ಟರಲ್ಲಿ. ಮತ್ತು ಇವಾಗ ಪಿಲ್ಲೋಗೂ ಕೂಡ ಕವರ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಹಾಕಿದೆ. ಮತ್ತು ಬೆಡ್ಶೀಟ್ ಎಲ್ಲ ಹಾಕಿ ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲನೂ ಒಂದು ಸಲ ಒರೆಸ್ಕೊಂಡ್ರೆ ಇನ್ನು ಬೆಳಗ್ಗೆ ಇನ್ನೊಂದು ಸಲ ಒರೆಸ್ಬೋದು. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದೋಗುತ್ತೆ. ಇನ್ನು ಅಡುಗೆ ಒಂದು ಮಾಡಬೇಕು. ಸೊ ಇನ್ನು ಸ್ವಲ್ಪ ಕಿಟಕಿನೂ ಕೂಡ ಒರೆಸ್ಬೇಕಿತ್ತು. ಎಲ್ಲ ಕೆಲಸನೂ ಮುಗೀತು. ಇನ್ನು ಸ್ವಲ್ಪ ಕಿಟಕಿ ಮಾತ್ರ ಒರೆಸ್ಬೇಕಿತ್ತು, ಇದು ಮತ್ತು ಈಚೆದೂ ಕೂಡ. ಅದಕ್ಕೆ ಅದನ್ನು ಕೂಡ ಒಂದೇ ಸಲ ಒರೆಸ್ಬಿಟ್ಟು ಆಮೇಲಿಂದ ಕ್ಲೀನ್ ನೆಲ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಕಿಟಕಿನೂ ಕೂಡ ಎಲ್ಲ ಹಂಗೇ ಒರೆಸ್ಕೊಂಬಿಟ್ಟೆ. ಎಷ್ಟು ಬೇಗ ಟೈಮ್ ಆಗ್ತಿದೆ ಅಂದರೆ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಇವಾಗ 8 o'clock ಆಗೋಯಿತು ಸಂಜೆ. ಇನ್ನೂ ನಾನು ಅಡುಗೆ ಕೂಡ ಮಾಡಿಲ್ಲ. ಇವಾಗ ಅಡುಗೆನೂ ಮಾಡಬೇಕು. ಇನ್ನು ಸ್ವಲ್ಪ ಇವಾಗ ಕಸ ಗುಡಿಸಿ ನೆಲ ಒರೆಸಿ ಇವಾಗ ಅಡುಗೆನೂ ಸ್ಟಾರ್ಟ್ ಮಾಡ್ಕೋಬೇಕು. ನನ್ನ ಮಗಳೂ ಇನ್ನು ಮಲ್ಕೊಂಬಿಡ್ತಾಳೆ, ಅಳ್ತಾಳೆ. ಸರಿಯಾಗಿ ಇವತ್ತು ನಿದ್ದೆ ಮಾಡಿಲ್ವಲ್ಲ, ಸೊ ಅದಕ್ಕೆ ಬೇಗನೆ ಬಂದು ಸ್ವಲ್ಪ ತರಕಾರಿ ಎಲ್ಲ ಇತ್ತು ನೋಡಿ, ಅದಕ್ಕೇ ಅದನ್ನು ಕೂಡ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಕಾಳನ್ನು ಕೂಡ ನಾನು ನೆನೆಸಿಟ್ಟಿದ್ದೆ ಮಧ್ಯಾಹ್ನನೇ. ಎಲ್ಲ ಥರ ಕಾಳನ್ನು ಸ್ವಲ್ಪ ಸ್ವಲ್ಪ ನೆನೆಸಿದ್ದೆ. ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ ಇವಾಗ. ಮತ್ತು ಇವತ್ತು ಮುದ್ದೆ ಏನು ಮಾಡ್ಕೋತಾ ಇಲ್ಲ, ಡೈಲಿ ಮುದ್ದೆ ಮಾಡೇ ಮಾಡ್ತೀನಿ. ಬಟ್ ಇವತ್ತು ಮಧ್ಯಾಹ್ನ ಮಾಡಿರೋ ರೈಸೇ ಜಾಸ್ತಿ ಇದೆ. ಸೊ ಅದಕ್ಕೆ ರೈಸ್ನೇ ತಿನ್ನೋಣ. ಮತ್ತು ನಾನು ಊಟ ಮಾಡಿಲ್ಲ, ನನ್ನ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬರಲಿಲ್ವಲ್ಲ, ಸೊ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕೆಲಸ ಬೇರೆ ಜಾಸ್ತಿ ಇತ್ತಲ್ಲ, ಸಾಂಬಾರು ಮಾಡ್ಕೊಂಡು ಮುದ್ದೆ ಏನೂ ಮಾಡಿಲ್ಲ. ರೈಸ್ನೇ ಸ್ವಲ್ಪ ಮತ್ತೆ ಬಿಸಿ ಮಾಡಿಕೊಂಡೆ ಅಷ್ಟೇ. ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಮತ್ತು ಇಬ್ಬರೂ ಕೂಡ ಜೊತೆಯಲ್ಲೇ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಮತ್ತು ಊಟ ಎಲ್ಲ ಮಾಡಿ ನನ್ನ ಮಗಳಿಗೂ ಊಟ ಮಾಡಿ ನನ್ನ ಮಗನೂ ಕೂಡ ಹಂಗೆ ಕರ್ಕೊಂಬಂದಿದ್ರು ನಮ್ಮ ಅತ್ತೆ ಮನೆಯಿಂದ. ಮತ್ತು ನಮ್ಮ ಅತ್ತೆ ಇಬ್ರಿಗೂ ಚಪ್ಪಲಿನ ಕೊಟ್ಟು ಕಳಿಸಿದ್ರು. ಅವನಿಗೂ ಹೊಸ ಚಪ್ಪಲಿ ಮತ್ತು ನನ್ನ ಮಗಳಿಗೂ ಹೊಸ ಚಪ್ಪಲಿನ ಕೊಟ್ಟು ಕಳಿಸಿದ್ರು. ಅದನ್ನು ಕೂಡ ಹಾಕಿ ಟ್ರಯಲ್ ಮಾಡ್ತಿದ್ದಾರೆ ಅಪ್ಪ ಮಗಳು ಎಲ್ಲ. ನೋಡಿ ಚೆನ್ನಾಗಿ ಕಾಣ್ತಿದೆ. ಅವಳಿಗಂತೂ ಫುಲ್ ಖುಷಿ ಆಗೋಯಿತು. ಅದು ಹಿಡ್ಕೊಂಡು ಓಡಾಡ್ತಿದ್ದಾಳೆ ಸ್ಲಿಪ್ಪರ್ಸ್ ಎಲ್ಲ. ಇನ್ನೇನು ಊಟ ಆಯಿತು, ಎಲ್ಲ ಹಾಸಿದ್ದಾರೆ, ಮಲ್ಕೋಬೇಕು. ಮಲ್ಕೊಳ್ಳೋದಿಲ್ಲ, ಅವರನ್ನು ಮಲಗಿಸ್ಬಿಟ್ಟು ಇವಾಗ ನಾನು ವಾಯ್ಸ್ ಓವರ್ನ ಕೊಡಬೇಕು. ಮತ್ತು ಇನ್ನೂ ನನ್ನ ಮಗಳು ಮಲಗೇ ಇರಲಿಲ್ಲ, ಮಲಗ್ತಾ ಇದ್ಲು. ನನ್ನ ಮಗ ಬಂದಿದ್ದ ತಕ್ಷಣ ಎದ್ಬಿಟ್ಲು. ಸೊ ಹಂಗೆ ನೋಡ್ಕೊತಾ ಇದ್ರಲ್ಲ, ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ಕೂಡ ಎಲ್ಲ ತೊಳೆದು ಎತ್ತಿಟ್ಕೊಂಡೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಹಿಂಗೆ ಕೂತು ಮಾತಾಡ್ತಾಯಿದ್ರು. ಅಷ್ಟರಲ್ಲಿ 12 o'clock ಕೂಡ ಹಾಗೆ ಹೋಯಿತು. ಹಾಗೆ ಬರ್ಡೇ ವಿಶಸ್ ಕೂಡ ಮಾಡಿದ್ವಿ ನಾನು ನನ್ನ ಮಗ ಇಬ್ಬರೂ.
ಸೊ ನನ್ನ ಮಕ್ಕಳನ್ನ ಎಲ್ಲ ಮಲಗಿಸಿ ಇವಾಗ ನಾನು ವಾಯ್ಸ್ ಓವರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಡಿಟಿಂಗ್ ಎಲ್ಲ. ಸೊ ಈ ವಿಡಿಯೋ ಬೆಳಗ್ಗೆ ಅಪ್ಲೋಡ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಒಳ್ಳೆ ರೀತಿ ಕಂಟೆಂಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.